ಕೊನೆಗೂ ಕೂಡ ಆಂಕರ್ ಅನುಶ್ರೀ ಅವರ ಕಲ್ಯಾಣ ಅದ್ದೂರಿಯಾಗಿ ನಡೆದಿದೆ. ದಾಂಪತ್ಯ ಜೀವನಕ್ಕೆ ಆಂಕರ್ ಅನುಶ್ರೀ ಕಾಲಿಟ್ಟಿದ್ದು ಬಹು ವರ್ಷಗಳ ಗೆಳೆಯನ ಜೊತೆಗೆ ಅನುಶ್ರೀ ಮದುವೆ ಆಗಿದ್ದಾರೆ. ಕೊಡಗು ಮೂಲದ ರೋಷನ್ ಜೊತೆಗೆ ಅನುಶ್ರೀ ಅದ್ದೂರಿ ವಿವಾಹವಾಗಿದ್ದಾರೆ. ಕಗ್ಲಿಪುರ ಬಳಿಯ ಒಂದು ರೆಸಾರ್ಟ್ ನಲ್ಲಿ ಅದ್ದೂರಿ ಮದುವೆ ನಡೆದಿದೆ. ಸಂಭ್ರಮ ಸ್ವಾನ್ ಲೈನ್ಸ್ ಸ್ಟುಡಿಯೋಸ್ ನಲ್ಲಿ ಅನುಶ್ರೀ ಮ್ಯಾರೇಜ್ ಆಗಿದೆ. ಮದುವೆಗೆ ಚಿತ್ರರಂಗದ ಗಣ್ಯರು ಸಾಕ್ಷಿಯಾಗಿದ್ದಾರೆ. ಶಿವರಾಜ್ ಕುಮಾರ್ ದಂಪತಿ, ತಾರಾ, ಅನುರಾಧ, ಹಂಸಲೇಖ, ನಟಿ ಪ್ರೇಮ, ನಿರ್ದೇಶಕ ತರುಣ್ ಸುಧೀರ್ ಸೇರಿ ಇನ್ನೂ ಹಲವು ಸಿನಿರಂಗದ ಗಣ್ಯರು ಭಾಗಿಯಾಗಿದ್ರು. ಎಲ್ಲರೂ ಕೂಡ ಶುಭ ಕೋರಿದ್ದಾರೆ ಅನುಶ್ರೀಗೆ. ಆಂಕರ್ ಅನುಶ್ರೀ ಇನ್ನು ಮುಂದೆ ಮಿಸಸ್ ಅನುಶ್ರೀ ರೋಷನ್ ಆಗಿ ಬದಲಾಗಿದ್ದಾರೆ. ಶ್ರೀಮತಿ ಅನುಶ್ರೀ ಅಂತ ಇನ್ನ ಅವ್ರನ್ನ ನಾವು ಕರಿಬಹುದು. ಬಹಳ ಖುಷಿಯಾಗಿ ತಮ್ಮ ಬಹುಕಾಲದ ಗೆಳೆಯನ ಕೈ ಹಿಡಿದಿದ್ದಾರೆ ಅನುಶ್ರೀ. 37 ವರ್ಷ ವಯಸ್ಸು. ಎಲ್ಲರೂ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು. ಅವರೆಲ್ಲರಿಗೂ ಸಿಹಿ ಸುದ್ದಿಯನ್ನ ಅನುಶ್ರೀ ಅವರು ಕೊಟ್ಟಿದ್ದಾರೆ. ಖಾಸಗಿ ರೆಸಾರ್ಟ್ ನಲ್ಲಿ ಅದ್ದೂರಿಯಾಗಿ ಮದುವೆ ನಡೆದಿದೆ. ಓ ಯಾ ಓಕೆ ಆಕ್ಚುಲಿ ನನಗೆ ಹೇಳ್ತಾ ನಾನೇ ಹುಡುಕ್ತೀನಿ ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್. ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು. ಇವಾಗ ಹೇಳಿದ್ರು ನನ್ನ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆಕ್ಚುಲಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ಮೇಲ್ ಬಂದಿರೋ ಇವತ್ತು ಲೈಫ್ ಸೆಟ್ಲ್ ಆಗ್ತಿರೋದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಸೊ ನಿಮ್ಮ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನಪಿಸ್ಕೊಂಡ್ರೆ ಹೇಗಾಯ್ತು ಒಬ್ಬ ಜನಪ್ರಿಯ ನಿರೂಪಕಿ ಆಗಿ? ವೆರಿ ಬ್ಯೂಟಿಫುಲ್, ಅಮೇಸಿಂಗ್ ಜರ್ನಿ. ಅದು ನೀವು ಅಪ್ರಿಶಿಯೇಟ್ ಮಾಡಬೇಕು. ನೀವು ಈ ಮೀಡಿಯಲ್ಲಿ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್. ಯಾಕಂದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್, ಅವ್ರು ಒಂಥರ ಟೈಪ್ ಆಫ್ ಆಂಕರ್. ಸೊ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾದ ಬೆಳವಣಿಗೆ. ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ. ಅದೊಂದು ಆಗ್ಬೇಕಾಗಿತ್ತು, ಅದು ತಡವಾಯ್ತು ನೀವು ಹೇಳಿದಾಗೆ. ಬಟ್ ಒಳ್ಳೆ ಹುಡುಗ, ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದ್ರು. ಮತ್ತೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಆ ಹೆಣ್ಮಗಳು ಬಹಳ ಟ್ಯಾಲೆಂಟೆಡ್, ಬಹಳ ಕಷ್ಟಜೀವಿ, ಮತ್ತೆ ಸಣ್ಣ ಇದರಿಂದ ಬಂದವಳು, ಅಂದ್ರೆ ಜೀವನವನ್ನ ಕಟ್ಕೊಂಡವಳು. ಅಂತ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆತನ ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ. ಅವ್ರ ಜೀವನ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ಆರಾಮಾಗಿರ್ಲಿ ಅಂತ. ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ. ಅದು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಅನು ಅಂಡ್ ರೋಷನ್ ಇಬ್ರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಅಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನ್ಗೆ ನಿನ್ಗೆ ಎಲ್ಲೋದ್ರು ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ತರ. ಸೊ ನನ್ ಲಾಸ್ಟ್ ಇಯರ್ ಆಯ್ತು. ಅಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಎಮೋಷನಲ್. ಸೊ ಹಾಗಾಗಿ ತುಂಬಾ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾನು ಪರ್ಸನಲ್ ನಾನು ನೋಡಿದ್ದೀನಿ ಅವ್ರನ್ನ. ಅಂಡ್ ರೋಷನ್ ಕೂಡ ಅಷ್ಟೇ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಫೆಲೋ. ನಾವು ಇದು ಮಹಾನಟಿ ಟೈಮ್ ಬಂದ ಪರಿಚಯ ಇದೆ ನಮ್ಗೆ ಎಲ್ಲರಿಗೂ. ಸೊ ಅವರಿಬ್ರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಅಂಡ್ ಐ ವಿಶ್ ದಮ್ ಅ ಗ್ರೇಟ್ ಲೈಫ್. ಸರ್, ಈಗ ಪರ್ಟಿಕ್ಯುಲರ್ ಅದೇ ರೋಷನ್ ಅವರ ಜರ್ನಿ, ಅವರು ಕನೆಕ್ಟ್ ಆಗಿರುವಂತ ಸಿಚುವೇಶನ್, ಸೊ ನಿಮ್ಗೆ ಹೆಂಗೆ ಯಾವಾಗಿಂದ ಗೊತ್ತಾಯ್ತು? ನಮ್ಗೆ ಐ ಥಿಂಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು. ನಮ್ಗೆ ಲಾಸ್ಟ್ ಇಯರ್ ನ ಹೇಳಿದ ಅನು ಅಂದ್ರೆ ದೇರ್ ಆಲ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು. ಅಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಸಿದ್ರು. ಅಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಮ್ಗೆಲ್ಲ ಒಂದಷ್ಟು ಬಿರಿಯಾನಿ ಮಾಡಿ ತಂದ್ಕೊಟ್ಟಿರೋ ಸೆಟ್ಟಿಗೆ. ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ. ಅಂಡ್ ರೋಷನ್ ಅವ್ರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಅಂಡ್ ಸೋನಲ್ ವರ್ಷದ ಅವರಿಬ್ರು ಕೊಂಕಣಿ ಮಾತಾಡುವಂತವ್ರು ಅವರಿಬ್ರು. ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ. ಅಂಡ್ ಇಟ್ಸ್ ವೆರಿ ಕಾಮನ್, ಎಲ್ಲ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಎಲ್ಲ.
ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಅನು ಅಂಡ್ ರೋಷನ್ ಇಬ್ರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಅಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನ್ಗೆ ನಿನ್ಗೆ ಎಲ್ಲೋದ್ರು ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ತರ. ಸೊ ನನ್ ಲಾಸ್ಟ್ ಇಯರ್ ಆಯ್ತು. ಅಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಇಸ್ ವೆರಿ ಹ್ಯಾಪಿ, ವೆರಿ ಎಮೋಷನಲ್. ಸೊ ಹಾಗಾಗಿ ತುಂಬಾ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾನು ಪರ್ಸನಲ್ ನಾನು ನೋಡಿದ್ದೀನಿ ಅವ್ರನ್ನ. ಅಂಡ್ ರೋಷನ್ ಕೂಡ ಅಷ್ಟೇ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಫೆಲೋ. ನಾವು ಇದು ಮಹಾನಟಿ ಟೈಮ್ ಬಂದ ಪರಿಚಯ ಇದೆ ನಮ್ಗೆ ಎಲ್ಲರಿಗೂ. ಸೊ ಅವರಿಬ್ರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಅಂಡ್ ಐ ವಿಶ್ ದಮ್ ಅ ಗ್ರೇಟ್ ಲೈಫ್. ಸರ್, ಈಗ ಪರ್ಟಿಕ್ಯುಲರ್ ಅದೇ ರೋಷನ್ ಅವರ ಜರ್ನಿ, ಅವರು ಕನೆಕ್ಟ್ ಆಗಿರುವಂತ ಸಿಚುವೇಶನ್, ಸೊ ನಿಮ್ಗೆ ಹೆಂಗೆ ಯಾವಾಗಿಂದ ಗೊತ್ತಾಯ್ತು? ನಮ್ಗೆ ಐ ಥಿಂಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು. ನಮ್ಗೆ ಲಾಸ್ಟ್ ಇಯರ್ ನ ಹೇಳಿದ ಅನು ಅಂದ್ರೆ ದೇರ್ ಆಲ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು. ಅಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಸಿದ್ರು. ಅಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಮ್ಗೆಲ್ಲ ಒಂದಷ್ಟು ಬಿರಿಯಾನಿ ಗಿರಿಯಾನಿ ಮಾಡಿ ತಂದ್ಕೊಟ್ಟಿದ್ರು ಸೆಟ್ಟಿಗೆ. ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ. ಅಂಡ್ ರೋಷನ್ ಅವ್ರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಅಂಡ್ ಸೋನಲ್ ವರ್ಷದೆ ಅವರಿಬ್ರು ಕೊಂಕಣಿ ಮಾತಾಡುವಂತವ್ರು.